ನಿನ್ನೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂಥ ಆದೇಶವನ್ನು ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂಥ ಒಂದು ಹೇಳಿಕೆಗಳಲ್ಲ. ನಟೇಶ ಅಂತೇಳಿ ಬೂಡಾದ ಕಮಿಷನರ್ದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂಥ ಸಮನ್ಸು ಮತ್ತು ನಡೆದಂಥ ಸರ್ಚನ್ನು ಏನು ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂಥ ಮೇಲ್ಮನವಿಯಲ್ಲಿ ಭಾಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನು ತಡೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂಥದ್ದು ಹೇಳಿದ್ದಾರೆ. ಅಂದರೆ ನಟೇಶನ ವಿಚಾರದಲ್ಲಿ ಇಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಪಾರ್ವತಿಯವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂಥ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿರ್ಬೋದು. ಈ ಆದೇಶ ಏನಿದೆ, ಯಾವ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಹೇಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋದು ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನು ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದು ಇವತ್ತು ವಾಪಸ್ ಮಾಡಿದ್ದಾರೆ. ಮತ್ತು ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟನ್ನು ಬೇರೆಯವರಿಗೆ ಮಾರೋದಾಗಲಿ ಅದರಲ್ಲಿ ವಹಿವಾಟಾಗಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್, PMLA ಆ್ಯಕ್ಟ್ ಅಟ್ರಾಕ್ಟ್ ಆಗಲ್ಲ ಅಂತೇಳಿ ಸ್ಪಷ್ಟವಾಗಿ ಮೆರಿಟ್ ಮೇಲೆ ಆದೇಶವನ್ನು ಕೊಟ್ಟಿದ್ದಾರೆ. ECIR ಅನ್ನು ರದ್ದು ಮಾಡಿದ್ದಾರೆ. ECIR ಅಡಿಯಲ್ಲಿ ಕೊಟ್ಟಂಥ ಸಮನ್ಸ್ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂಥ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನು ದಯವಿಟ್ಟು ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಇವತ್ತು ತಮ್ಮ ಮೂಲಕ ಹೋಗ್ತಾ ಇರುವಂಥ ಸಂದೇಶ ಏನಿದೆ ಅದು ತಪ್ಪು. ಕಾನೂನಿನಡಿನಲ್ಲಿ ಆ ರೀತಿಯಾದಂಥ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದರೆ ಇಡಿ ಸಲ್ಲಿಸಿರುವಂಥ ತಕರಾರು ಅರ್ಜಿಯಲ್ಲಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಸಾಕ್ಷಿಗಳಿದೆ ಅನ್ನುವಂಥದ್ದನ್ನು ಕೂಡ ಸಲ್ಲಿಸಿರುವಂಥದ್ದು. ತಕರಾರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಇಲ್ವಂಥದ್ದೇ ಮೂಲ ಪ್ರಶ್ನೆ. ಇವತ್ತು ಪ್ರೆಡಿಕೇಟ್ ಅಫೆನ್ಸ್ ಏನಿದೆ ಅಂದರೆ ಒರಿಜಿನಲ್ ಅಫೆನ್ಸ್ FIR ಏನು ಲೋಕಾಯುಕ್ತ ಅವರು ದಾಖಲೆ ಮಾಡಿದ್ದಾರೆ ಅದು ಇರುವವರೆಗೂ ಮಾತ್ರ ಇಡಿ ಅವರಿಗೆ ಅವರ ಬಗ್ಗೆ ಒಂದು ವ್ಯಾಪ್ತಿಗೆ ಬರ್ತದೆ, ಅವರ ಕಾರ್ಯನಿಯಮಿತಕ್ಕೆ ಬರ್ತದೆ. ಇಲ್ಲಾಂದರೆ ಅವ್ರಿಗೆ ಜುರಿಸ್ಟಿಕ್ಷನ್ ಇಲ್ಲ. ಆದ್ದರಿಂದ ಯಾವ ಪ್ರೆಡಿಕೇಟ್ ಅಫೆನ್ಸ್ನಲ್ಲಿ ಬಿ ರಿಪೋರ್ಟ್ ಇವತ್ತು ತನಿಖೆಯ ಮೂಲಕ ಆಗಿದೆ ಅದು ಯಾರು ದೂರುದಾರರಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ ಇದೆ ಹಾಗೂ ನ್ಯಾಯಾಧೀಶರ ಮಧ್ಯೆ ಇರುವಂಥದ್ದು. ಇಡಿನವ್ರಿಗೆ ಏನು ಅಂದರೆ ಇದೆಷ್ಟು ರಾಜಕೀಯ ಪ್ರೇರಿತವಾಗಿ ಅವರ ನಡೆ ಇದೆ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ. ಆದರೆ ಅದೇನೇ ಇರಲಿ, ಅದು ಆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗೋವರೆಗೂ ಅದಲ್ಲಿ ಆ ಪ್ರಕರಣ ಇದೆ. ಆದರೆ ನಿನ್ನೆ ಆದಂಥ ತೀರ್ಪಿನ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಏನು ಕೇಳಿ ಬರ್ತಾ ಇದೆ ಅದು ಯಾವುದೋ ರೀತಿಯಾಗಿ ಮತ್ತೆ ಎಲ್ಲ ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಪಾರ್ವತಿ ಅವರ ಪ್ರಕರಣದಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಉಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ECIRನೇ ರದ್ದು ಮಾಡಿದೆ. ಮತ್ತು ಈ 14 ಸೈಟ್ನಲ್ಲಿ ಮನಿ ಲಾಂಡ್ರಿಂಗ್ ಇಲ್ಲ ಅಂತ ಹೇಳಿದೆ. ಆ ಪ್ರಕರಣವನ್ನು ಮೇಲ್ಮನವಿ ಹಾಕಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಬೇಕು, ವಿಭಾಗೀಯ ಪೀಠಕ್ಕೆ ಹಾಕೋಕ್ಕಾಗೋದಿಲ್ಲ. ವಿಭಾಗೀಯ ಪೀಠ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ತೀರ್ಪನ್ನು ಕೊಡಲಿಕ್ಕೆ ಅವ್ರಿಗೂ ಕೂಡ ಅವರ ವ್ಯಾಪ್ತಿಗೆ ಬರೋದಿಲ್ಲ ಇದು. ಅದರಿಂದ ನಟೇಶನಿಗೆ ತಡೆಯಾಜ್ಞೆಯನ್ನು ಕೊಡದೇ ಇರುವಂಥ ಪ್ರಕರಣವನ್ನು ಎಲ್ಲವನ್ನೂ ತನಿಖೆ ಆಗಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತ ಇರೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದೇನಿದೆಯಲ್ಲ ಇದು ದಿಸ್ ಇಸ್ ಅಗೇನ್ಸ್ಟ್ ರೂಲ್ ಆಫ್ ಲಾ. ಕೇವಲ ನಟೇಶ್ ಸಂಬಂಧಪಟ್ಟಂತ ನಟೇಶನ್ಗೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ. ಇವತ್ತು ನಟೇಶನ ಮತ್ತೆ ಮರುಪರಿಶೀಲನೆ ಅಥವಾ ನಟೇಶನ್ನ ತನಿಖೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದರೆ ತಡೆಯಾಜ್ಞೆಯನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದರ ಸಾಧಕ ಬಾಧಕಗಳನ್ನ ಮೆರಿಟ್ಸ್ನ ನಾವು ಆಲೋಚಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದರ ಆಧಾರದ ಮೇಲೆ ತನಿಖೆನೇ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದೇನಿದೆ ಅದು ಸರಿಯಲ್ಲ. ನೀವು ತನಿಖೆಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದು ಇರುವಂಥ ವಿಚಾರ. ತನಿಖೆ ಮಾಡೋಕ್ಕೆ ಅವಕಾಶ ಇದೆ. ಈಗ ಅದರ ಅಡಿಯಲ್ಲಿ ಬೇರೆ ಯಾರೋ ಮೂರನೇ ವ್ಯಕ್ತಿಯನ್ನು ತನಿಖೆ ಅವ್ರು ಮಾಡ್ತಾ ಇದ್ರೆ ಮಾಡಲಿ, ಅದಕ್ಕೆ ಸಂಬಂಧ ಬರೋದಿಲ್ಲ. ಯಾಕಂದರೆ ಆ ಆರೋಪಗಳು 50-50 ಕೊಟ್ಟಿರುವಂಥದ್ದು ಮತ್ತು ನಂತರದ ಕಮಿಷನರ್ ಆದಂಥ ದಿನೇಶ್ ಇವ್ರ ಮೇಲೆಲ್ಲ ಇದೆ. ಈಗ ದಿನೇಶನ ಮೇಲೆ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು, ಅದಕ್ಕೆ ಈ ಆದೇಶ ಬೇಕಾಗಿಲ್ಲ. ಆದರೆ 14 ಸೈಟಿನ ಸಂಬಂಧ ಮತ್ತು ಬೇರೆ ವಿಚಾರ ಎರಡು ಬೇರೆಯಾಗಿ ನೋಡ್ಬೇಕು ನಾವು ಈ ಪ್ರಕರಣದಲ್ಲಿ. 14 ಸೈಟ್ಸ್ ಹೈಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್ ಬೈ ಪಾರ್ವತಿ.